ಗರಿಕೆ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡಾಯ್ತು ಯಥೇಚ್ಛವಾಗಿ. ಇನ್ನು ಬಿಲ್ವಪತ್ರೆ ಬಗ್ಗೆ ಕೇಳೋದೇ ಬೇಡ. ಪರಮೇಶ್ವರನಿಗೆ ಪ್ರಿಯ ಅಂತ ಹೇಳ್ತೀವಿ. ಅದರಲ್ಲೂ 3 ದಳಗಳಿರುವಂಥದ್ದು, 5 ದಳ ಇರುವಂಥದ್ದು, 7 ದಳ ಇರುವಂತಹ ಬಿಲ್ವಪತ್ರೆಗಳು ಕೂಡ ನಾವು ನೋಡಬಹುದು. ಸಾಕಷ್ಟು ಆರೋಗ್ಯ ಬೆನಿಫಿಟ್ಸ್ ಇದೆ ಅನ್ನೋದು ನಮಗೆ ಗೊತ್ತಿದೆ. ಅಂಡ್ ನಾನು ಅದನ್ನ ತಿಳ್ಕೊಂಡಿರೋ ಮಟ್ಟಿಗೆ ಹೇಳುವಂಥದ್ದು ವೈಜ್ಞಾನಿಕವಾಗಿ, ಒಂದು ಬಿಲ್ವಪತ್ರೆಯನ್ನ ಎಷ್ಟು ಸಾರಿ ಬೇಕಾದರೂ ತೊಳೆದು ಒಂದೇ ಲಿಂಗಕ್ಕೆ ಅರ್ಪಿತ ಮಾಡಬಹುದು. ಅಷ್ಟು ಸಾರಿ ಕೂಡ ಏನು ಎನರ್ಜಿ ನಿಮಗೆ ಸಿಗುವಂಥದ್ದು ಅಂತ. ಒಂದು ಸತಿ ಒಂದು ಪುಷ್ಪವನ್ನ ನಾವು ಯಾವುದೋ ಭಗವಂತನಿಗೆ ಅರ್ಪಿತ ಮಾಡಿದ್ರೆ ಅದು ಮುಗೀತು, ಅದರದ್ದು ಎನರ್ಜಿ ಸಕ್ಕಾಗತ್ತೆ, ಅದನ್ನ ನಾವು ಮತ್ತೆ ತೆಗಿತೀವಿ, ಮತ್ತೆ ಅದನ್ನ ಅರ್ಪಣೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಿಲ್ವಪತ್ರೆ ಮಾತ್ರ ಮತ್ತೆ ಕೊಟ್ಟು ಮತ್ತೆ ತಗೊಂಡು ಮತ್ತೆ ಅದನ್ನ ಶುಚಿ ಮಾಡಿ ಮತ್ತೆ ಇಟ್ರೆ ಮತ್ತೆ ಅದನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದಾ? ಏನೇ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಬಿಲ್ವಪತ್ರೆಯಲ್ಲಿ? ಭಸ್ಮ ಹಾಗೂ ಬಿಲ್ಪತ್ರೆ ಇಲ್ಲದೆ ಶಿವನ ಪೂಜೆ ಅಪೂರ್ಣ ಅಂತ ಕರೀತಾರೆ. ಖಂಡಿತ. ಭಸ್ಮ ಇಲ್ಲದ ಶಿವನಿಲ್ಲ, ಬಿಲ್ಪತ್ರೆ ಇಲ್ಲದ ಶಿವನಿಲ್ಲ ಅಂತಾರೆ. ಅಂದ್ರೆ ಶಿವನಿಗೆ, ಸಾಕ್ಷಾತ್ ಶಿವನಿಗೆ ಭಸ್ಮ ಹಾಗೂ ಬಿಲ್ವಪತ್ರೆ ಇದ್ರೇನೆ ಅವನಿಗೆ ಶಕ್ತಿ ಬರುವಂಥದ್ದು. ಹಾಗಾಗಿ ಪುರಾಣಗಳಲ್ಲೂ ಸಹ ಉಲ್ಲೇಖ ಮಾಡಿದ್ದಾರೆ ಇದರ ಶಕ್ತಿ ಎಷ್ಟಿದೆ, ಬಿಲ್ಪತ್ರೆಯ ವೈಜ್ಞಾನಿಕ ಕಾರಣಗಳೇನು, ಬಿಲ್ವಪತ್ರೆಯ ಪೌರಾಣಿಕ ಕಾರಣಗಳೇನು, ಪುರಾಣದ ಹಿನ್ನೆಲೆ ಏನು, ಎಲ್ಲವನ್ನು ಸಹ ಈ ಗರ್ಕೆನಲ್ಲಿ ಸಂಪೂರ್ಣವಾಗಿ ನೀವು ನೋಡಬಹುದು. ಈ ಗರ್ಕೆಯನ್ನು ಸಹ ನಾವು ಯಾವುದು ಬಿಲ್ವಪತ್ರೆಯನ್ನು ಸಹ ನಾವು ಯಾಕೆಂದರೆ ಅದು ಉಷ್ಣ ಪ್ರಮಾಣದ ಇರುವಂತಹ ಉಷ್ಣದ ವಸ್ತು ಅದು. ಹಾಗಾಗಿ ಇದನ್ನು ಉಷ್ಣ ಇರುವಂತಹ ದೇಹ ಪ್ರಕೃತಿಯವರು ಇದನ್ನು ಅತಿ ಹೆಚ್ಚು ತಗೊಳ್ಬಾರ್ದು. ಅಲ್ಪ ಮಟ್ಟಿಗೆ ಸ್ವಲ್ಪ ಒಂದು 4 ಎಲೆನ ನೀವೇನು ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಏನೋ ಮಾಡಬೇಕು ಅಂತ ಏನಿಲ್ಲ. ಈ 2 ಎಲೆಗಳನ್ನು ತೊಳೆದು 2 ಎಲೆಗಳನ್ನು ದವಡಿನಲ್ಲಿ ಅಗದ್ರೆ ಸಾಕು, ಜಗದ ಅದರ ರಸವನ್ನು ತಗೊಂಡ್ರು ಸಾಕು. ಮತ್ತು ಇದು ಎಷ್ಟೆಲ್ಲ ಪ್ರಯೋಜನ ಇದೆ ಅಂದರೆ, ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯನಿಗೆ ಸಣ್ಣ ಮಕ್ಕಳಿಂದ ಹೃದಯಾಘಾತ ಅನ್ನುವಂಥದ್ದು ಸಹಜವಾಗ್ಬಿಟ್ಟಿದೆ. ಎಲ್ಲರಿಗೂ, ದೊಡ್ಡವ್ರಿಗಂತ ಅಲ್ಲ, ಚಿಕ್ಕವರಿಂದನೂ ಹಿಡಿದು ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಕಾರ್ಡಿಯೋ ಅರೆಸ್ಟ್ ಆಯಿತು, ಈ ಥರದ್ದೆಲ್ಲ ದಿನ ಬೆಳಗಾಗಿ ನೋಡ್ತಾ ಇರ್ತೀವಿ. ಈ ಬಿಲ್ಪತ್ರೆ ವಿಶೇಷವಾಗಿ ಹೃದಯಕ್ಕೋಸ್ಕರವೇ ಮಾಡಿದೇನೋ ಅನ್ನೋ ಹಾಗಿದೆ ಇದರಲ್ಲಿರುವಂಥ ಮೆಡಿಸಿನ್ ಪ್ರಾಪರ್ಟೀಸು. ಇದನ್ನೆಲ್ಲ ಹೇಗೆ ತಗೋಬೇಕು, ಹೇಗೆ ಮಾಡಬೇಕು ಅಂದರೆ, ಈ ಬಿಲ್ಪತ್ರೆಯನ್ನು ನಾವು ಯಾವ ರೀತಿ ಬಳಸಬೇಕು ಅಂತ ಅಂದರೆ, ಪ್ರತಿನಿತ್ಯ ನೀವು ಗರ್ಕೆಯನ್ನು ಹೇಗೆ ಸೇವನೆ ಮಾಡ್ತಿರೋ ಹಾಗೆ ಬಿಲ್ಪತ್ರೆಯನ್ನು ಸಹ ಖಾಲಿ ಹೊಟ್ಟೆಯಲ್ಲಿ, ಇದೇನು ಮಿಕ್ಸಿಗೆ ಹಾಕಿ ನೀರಿಗೆ ಹಾಕಿ ಏನು ತಗೊಳ್ಬೇಕು ಆ ಥರದ್ದೆಲ್ಲ ಏನಿಲ್ಲ. 2 ಎಲೆ ಬಿಲ್ಪತ್ರೆಯನ್ನು ಬಾಯಿನಲ್ಲಿ ಹಾಕಿ ಜಗಿತಾ ಬಂದರೆ ಅದರ ನಮ್ಮ ಈ ಎಂಜಿಲು ಅಂದರೆ ಸಲೈವ ಜೊತೆಗೆ ಹೋಗಿ ಅದು ಸಂಪೂರ್ಣವಾಗಿ ಈ ಥೈರಾಯ್ಡ್ ಈ ಭಾಗಕ್ಕೆ ಬಂದು ಕರಳಿನಲ್ಲಿ ಪ್ರವಹಿಸಿ ಅದು ನರಗಳಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಈಗ ಕೊಲೆಸ್ಟ್ರಾಲ್ ಅಂತ ನಾವೇನು ಕರಿತೀವಿ, ಆ ಕೊಲೆಸ್ಟ್ರಾಲ್ ಅಂದರೆ ಹೃದಯಕ್ಕೆ ಪಂಪ್ ಮಾಡುವಂಥ ರಕ್ತನಾಳಗಳೆಲ್ಲ ಏನಿದೆ, ಈ ಬ್ಲಡ್ ವೆಸಲ್ಸ್ ಎಲ್ಲ ಏನಿದೆ, ಆ ಬ್ಲಡ್ ವೆಸಲ್ಸಲ್ಲಿ ಇರುವಂತಹ ಅಂದರೆ ಸ್ಟ್ರಕ್ ಆಗಿರುವಂತಹ ರಕ್ತನಾಳದಲ್ಲಿ ಅಂದರೆ ರಕ್ತವು ಸಹ ಅಲ್ಲಿ ಎಪ್ಪಾಗಿ ನಿಂತಿರುತ್ತೆ, ಅದನ್ನು ಸಹ ಕರಗಿಸುವಂಥ ಶಕ್ತಿ ಈ ಬಿಲ್ಪತ್ರೆಗೆ ಇದೆ. ಹಾಗಾಗಿ ಪ್ರತಿನಿತ್ಯ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಸಣ್ಣ ಮಕ್ಕಳಿಗಾದರೆ ಅದನ್ನು ಸ್ವಲ್ಪ ತೇದು ಅಂದರೆ ಸ್ವಲ್ಪ ರಸವನ್ನು ತೆಗೆದು 4 ಹನಿ ಕೊಟ್ಟರೆ ಆಗುತ್ತೆ. ಸ್ವಲ್ಪ ಒಂದು 18 ವರ್ಷ ಮೇಲೆ ಇದ್ದಾರೆ ಅಂದರೆ ಅವರು ಬಾಯಿನಲ್ಲಿ ಅಗದು ನುಂಗಿದ್ರೆ ಸಾಕು, ಅದರ ಶಕ್ತಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಬಿಲ್ಪತ್ರೆಯನ್ನು ವಯೋವೃದ್ಧರಿಂದ ಹಿಡಿದು ಸಣ್ಣ ಮಕ್ಕಳ ಆದಿಯಾಗಿ ಈ ಗರ್ಕೆಯನ್ನು ಸಹ ನೀವು ಸಂಪೂರ್ಣವಾಗಿ ತೊಗೊಳ್ಬೋದು. ಇದು ಸಹ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ಇನ್ನೊಂದೇ ಆಗಲಿ, ಸ್ಕಿನ್ ಅಲರ್ಜಿ ಆಗಿರೋದಾಗಿರ್ಬೋದು, ಇನ್ನೇನೋ ಬೇರೆ ಆಗುತ್ತೆ, ಯಾವುದೂ ಇಲ್ಲ. ಇದು ನಿಮ್ಮ ಹೃದಯಕ್ಕೋಸ್ಕರನೇ ಹೇಳಿ ಮಾಡಿರುವಂತಹ ಪವಿತ್ರವಾದಂಥ ವಸ್ತು ಗರ್ಕೆ, ಯಾವುದು ಬಿಲ್ಪತ್ರೆ. ಹಾಗಾಗಿ ಈ ಬಿಲ್ಪತ್ರೆಯನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡ್ತಾ ಬನ್ನಿ. ಅದರಲ್ಲೂ ಅಂದರೆ ತುಂಬ ಮೊದಲನೇ ಹಂತ 2ನೇ ಹಂತದಲ್ಲೆಲ್ಲ ಹೃದಯದ ರೋಗಗಳೆಲ್ಲ ಯಾರು ಬಂದಿರುತ್ತೆ ಅವರು ಸಹ ಇದನ್ನು ತಗೊಳ್ಬಹುದು. ಎಷ್ಟು ಸಣ್ಣ ಮಕ್ಕಳಿಗೆ ಇವೆಲ್ಲ ಹೃದಯಾಘಾತ ಆಗೋದಿಲ್ಲ, ಇವಾಗ ಸಾಮಾನ್ಯವಾಗಿ ಬಿಟ್ಟಿದೆ. ಇಂಥವ್ರು ಸಹ ತಗೊಳ್ಬೋದು. ಅಂದರೆ ಖಂಡಿತವಾಗಿ ಬಿಲ್ಪತ್ರೆಯನ್ನು ನೀವು ತಗೊಳ್ಳಿ. ಅಂದರೆ ಒಂದು 2 ಎಲೆ 3 ಎಲೆ ತಗೊಳ್ತಾ ಅದು ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಬನ್ನಿ. ಯಾವ ಸ್ಟೇಜಲ್ಲಿ ನಿಮ್ಮದು ಅದು ರೋಗ ಇದೆ ಅದನ್ನು ಸ್ವಲ್ಪ ನೋಡಿಕೊಂಡು ವೈದ್ಯರ ಮಾಹಿತಿನ ತಗೊಂಡು ನೀವು ಈ ಗರ್ಕೆಯನ್ನು ಸೇವನೆ ಮಾಡ್ತಾ ಬನ್ನಿ. ಸಂಪೂರ್ಣವಾಗಿ ಹೃದಯ ಸ್ತಂಭನ ಏನಾಗುತ್ತೆ, ಸಂಪೂರ್ಣವಾಗಿ ಅದು ಅಂದರೆ ಹೃದಯ ಸ್ತಂಭನ ಆಗುವ ಉದ್ದೇಶ ಏನಂದರೆ, ಈ ನಮಗೆ ಸ್ಟಂಟ್ ಎಲ್ಲ ಹಾಕ್ತಾರೆ, ಅಂಜಿಯೋಗ್ರಾಮ್ ಎಲ್ಲ ಮಾಡಿ ಈ ಸ್ಟಂಟ್ ಹಾಕಿದಾಗ ಅದು ಸ್ಟಂಟ್ ಹಾಕೋ ಉದ್ದೇಶ ಎಷ್ಟು, ರಕ್ತನಾಳಗಳು ಅಂದರೆ ಹೃದಯಕ್ಕೆ ಏನು ರಕ್ತ ಚಲನೆ ಆಗ್ತಾ ಇರುತ್ತೆ, ಆ ರಕ್ತ ಚಲನೆ ಆಗುವಂಥ ನಾಳಗಳು ಕಂಪ್ಲೀಟ್ ಆಗಿ ಅದು ಬ್ಲಾಕ್ ಆಗಿರುತ್ತೆ. ಅಂದ್ರೆ ಪಂಪ್ ಸರಿಯಾದ ಅಂದ್ರೆ ಒಂದು ನಿಮಿಷಕ್ಕೆ ಹೃದಯ ಇಷ್ಟೇ ಮಿಡಿಬೇಕು ಅಂತ ಇರುತ್ತೆ. ಅಷ್ಟು ಪ್ರಮಾಣದಲ್ಲಿ ಮಿಡಿದೇ ಇದ್ದಾಗ ಅಂದ್ರೆ ಅಷ್ಟು ಚೆಲ್ಲುತ್ತೆ ರಕ್ತವನ್ನ, ನಾಳಗಳು ಅಷ್ಟು ಚೆಲ್ಲದೆ ಇದ್ರೆ ಅದು ಸ್ತಂಭನ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಷ್ಟು ಹೋಗ್ಬೇಕು ಅಂದ್ರೆ ಈ ರಕ್ತಗಳಲ್ಲಿ ಅಂದ್ರೆ ನಾಳಗಳಲ್ಲಿ ಹೋಗುವಂತ ರಕ್ತ ಸಮ ಪ್ರಮಾಣವಾಗಿ ಹೃದಯಕ್ಕೆ ಬಡಿಬೇಕು. ಆಗ ಮಾತ್ರ ಅದು ಹೃದಯ
ತುಂಬ ಒಳ್ಳೆಯ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನ ನೀವು ಪ್ರತಿನಿತ್ಯ ಬಿಲ್ಪತ್ರೆಯನ್ನು ಸೇವನೆ ಮಾಡೋದ್ರಿಂದ ಆ ರಕ್ತನಾಳಗಳಲ್ಲಿ ಇರುವಂಥ ಬ್ಲಾಕೇಜಸ್ ಅಂತ ಏನು ಹೇಳ್ತಾರೆ ಅದು ಸಂಪೂರ್ಣವಾಗಿ ಕರಗ್ತಾ ಬರುತ್ತೆ. ಇದನ್ನ ನೀವು ಅತಿ ಹೆಚ್ಚು ಪ್ರತಿದಿನ ತಗೊಳ್ಬಾರ್ದು. ಇದು ವಾರಕ್ಕೊಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಈ ಥರ ನೀವು ಸ್ವಲ್ಪ ತಗೊಳ್ತಾ ಇದ್ರೆ, ಯಾಕೆಂದರೆ ಪ್ರತಿದಿನ ತಗೊಳ್ಬೋದು. ಅಂದರೆ ಶೀತ ಪ್ರಕೃತಿ ತಗೊಂಡ್ರೆ ಏನಾಗೋದಿಲ್ಲ, ಆದರೆ ಉಷ್ಣ ಪ್ರಕೃತಿಯಲ್ಲಿ ತಗೊಂಡ್ರೆ ಕೈಕಾಲುಗಳು ಉರಿಯೆಲ್ಲ ಆಗ್ಬಿಡುತ್ತೆ, ಯಾಕೆಂದರೆ ಅದು ಉಷ್ಣ ಪ್ರಕೃತಿಯ ಒಂದು ವಸ್ತು. ಹಾಗಾಗಿ ಸ್ವಲ್ಪ ಅಲ್ಪ ಪ್ರಮಾಣದ 2 ಎಲೆ ತಿಂದರೆ ಏನಾಗೋದಿಲ್ಲ, ಬೊಕ್ಸೆಲ್ಲ ತಿನ್ನಬಾರ್ದು. ಆಮೇಲೆ ಇದು ಕೇವಲ ಬರೀ ಬಿಲ್ಪತ್ರೆ ಅಷ್ಟೇ ಅಲ್ಲ, ಬಿಲ್ಪತ್ರೆಯ ಮರದ ತೊಗಟೆ ಏನಿದೆ, ತೊಗಟೆ, ಬೇರು, ಕಾಂಡ, ವಿಶೇಷವಾಗಿ ಅದ್ರ ಬಿಲ್ಪತ್ರೆ ಹಣ್ಣಿನ ತಿರುಳು, ಆ ತಿರುಳು ಅದು ಇವಾಗ ಬಿಲ್ವಾದಿ ಲೇಹ್ಯ ಅಂತ ನಿಮ್ಮ ಗ್ರಂಥಿ ಅಂಗಡಿಗಳಲ್ಲಿ, ಆಯುರ್ವೇದ ಅಂಗಡಿಗಳಲ್ಲಿ ನಿಮಗೆ ಲಭ್ಯ ಸಿಗುತ್ತೆ. ಅದನ್ನು ಸಹ ನೀವು ಸೇವನೆ ಮಾಡ್ಬೋದು. ಅಂದರೆ ಬಿಲ್ವದ ಹಣ್ಣಿನಿದೆ, ಅದರ ಒಳಗಡೆ ತಿರುಳು ಅದು ಎಷ್ಟೋ ರೋಗಗಳಿಗೆ ರಾಮಬಾಣ. ಹಾಗಾಗಿ ಅದನ್ನು ಸಹ ನೀವು ಬಳಸದೇ ಇದ್ರೆ ನಿಮ್ಗೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಒಂದ್ಸಲ ಬಳಸಿ ನೋಡಿ, ಒಂದು 6 ತಿಂಗಳು ಬಳಸಿ ಅಥವಾ 1 ವರ್ಷ ಬಳಸ್ತಾ ಬನ್ನಿ. ಹೌದು, ನಮ್ಮ ಪೂರ್ವಜರೆಲ್ಲ ಯಾಕೆ ಮಾಡಿದ್ದಾರೆ ಇದರೆಲ್ಲ ಏನಿದೆ ಸತ್ವ, ನೀವು ಬಳಸಿ ನೋಡಿ. ನೀವು ಬಳಸ್ತೇನೆ ಬೇರೆ ಇನ್ಯಾವುದೋ ಮಾತ್ರೆ ಔಷಧಿಗಳಿಗೆ ನೀವು ಅವಲಂಬಿತ ಆದರೆ ನಿಮ್ಮ ಆರೋಗ್ಯ ನೀವು ಕಳ್ಕೊಳ್ತೀರಾ. ನನ್ನ ಕಾಳಜಿ ಇಷ್ಟೇ, ನಾವು ದೇಶಕ್ಕೆ ರೋಗಗ್ರಸ್ತರಾಗಿ ದೇಶಕ್ಕೆ ಹೊರೆ ಆಗಬಾರ್ದು. ಒಬ್ಬ ರೋಗಗ್ರಸ್ತ ವ್ಯಕ್ತಿ ದೇಶಕ್ಕೆ ಮಾರಕ. ಅವನಿಗೋಸ್ಕರನೇ ಎಷ್ಟೋ ಮೆಡಿಸಿನ್ಸ್ ಎಲ್ಲ ರೆಡಿ ಮಾಡ್ತಾರೆ, ಆ ಟ್ಯಾಕ್ಸ್ಗಳೆಲ್ಲ ನಿಮ್ಮ ಮೇಲೆ ಬೀಳುವಂಥದ್ದು. ಹಾಗಾಗಿ ನಾವು ಸ್ವಚ್ಛವಾಗಿ ಬದುಕೋಣ, ಆರೋಗ್ಯಯುಕ್ತವಾಗಿ ನಾವು ಬದುಕೋಣ. ನಾವು ದೇಶಕ್ಕೆ ಹೊರೆಯಾಗಬಾರ್ದು. ಇದನ್ನೇ ಪೂರ್ವಜರೆಲ್ಲ ಹೇಳಿದ್ರು, ಆರೋಗ್ಯವಾಗಿ ಬದುಕಪ್ಪ, ಒಳ್ಳೆ ಆಹಾರ ಸೇವನೆ ಮಾಡು, ಒಳ್ಳೆ ಗಿಡಮೂಲಿಕೆಗಳು ತಗೋ, ಒಳ್ಳೆ ಯೋಚನೆ ಮಾಡು. ಇದನ್ನೆಲ್ಲ ಹೇಳಿದರೆ ಪೂರ್ವದ ನಮ್ಮ ಋಷಿ ಮುನಿಗಳಾಗಿರ್ಬೋದು, ಪೂರ್ವಜರು. ಇದು ನಾವೆಲ್ಲ ಅಭ್ಯಾಸ ಮಾಡ್ತಾ ಇದೀವಿ, ಹೇಳಿ ನೋಡೋಣ. ಇದು ಬಿಲ್ಪತ್ರೆ ಕಣ್ಣಿಗೆಲ್ಲ ಬಿಲ್ಪತ್ರೆ ಕಾಣುತ್ತೆ. ನಾವು ಯಾವುದೋ ಒಂದು ಶೋ ಗಿಡಕ್ಕೆ ನಾವು ಇನ್ನೇನೋ ಮಾಡಕ್ಕೆ ಹೋಗ್ತೀವಿ ಅಲ್ವಾ. ಅದಕ್ಕೆ ನಾವು ಇನ್ಮೇಲಾದ್ರೂ ನಾವು ಬುದ್ಧಿ ಕಲ್ತ್ಕೊಳ್ಳೋಣ. ಬೇಕಾದಷ್ಟು ನಮ್ಮ ಕಣ್ಮುಂದೆ ಬೇಕಾದಷ್ಟು ಅಮೃತಗಳಿದೆ. ವಿಷ ಹುಡ್ಕೋ ಬದಲು ಅಮೃತ ತಗೊಳ್ರಯ್ಯ. ನಿಮ್ಮ ಆರೋಗ್ಯ ಸರಿ ಮಾಡ್ಕೊಳ್ಳಿ, ನಿಮ್ಮ ಕುಟುಂಬ ಸರಿ ಮಾಡಿ. ಎಲ್ಲೋ ದುಡ್ದು ಹಣವನ್ನೆಲ್ಲ ಸಂಪಾದನೆ ಮಾಡಿ ಎಲ್ಲೋ ತಗೊಂಡು ಯಾರ್ಯಾರಿಗೋ ಬಾಯಿಗೆ ಹಾಕೋ ಬದಲು ನಿಮ್ಮ ಕುಟುಂಬಕ್ಕೆ ಬಳಸ್ಕೊಳ್ಳಿ. ಇದೆಲ್ಲಕ್ಕೇನು ಈ ಬಿಲ್ಪತ್ರೆ ತಗೊಳ್ಳಿಕ್ಕೆ, ಗರ್ಕೆ ತಗೊಳ್ಳೋಕೆ ನಿಮ್ಗೆ ಯಾವ ಲಕ್ಷ ದುಡ್ಡು ಖರ್ಚಾಗೋದೇ ಇಲ್ಲ. ಎಷ್ಟು ಲಕ್ಷ ಖರ್ಚಾಗುತ್ತೆ ಅಂತ ಅನ್ಕೊಂಡಿದ್ರೆ ಇದಕ್ಕೆ? ಏನು ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬೇಕಾದಷ್ಟು ಪೂಜೆ ಆದ್ಮೇಲೆ ಬೇಕಾದಷ್ಟು ಬಿಲ್ಪತ್ರೆಗಳನ್ನ ಅಲ್ಲಿ ತೆಗೆದಿಟ್ಟಿರ್ತಾರೆ. 4 ಎಲೆ ತಗೊಂಬನ್ನಿ, ಒಣಗಿದ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿ ಸಹ ಸೇವನೆ ಮಾಡ್ಬೋದು. ಇದನ್ನ ಹಸಿಯಾಗೂ ತಗೊಳ್ಬಹುದು, ಒಣಗಿದ ಪೌಡ್ರ್ ಮಾಡಿ ಸಹ ತಗೊಳ್ಬಹುದು. ಜಸ್ಟ್ ನೀವು ಪೌಡ್ರ್ ಮಾಡಿದ್ರೆ ಅಂದ್ರೆ 1 ಚಿಟಿಕೆನ ಒಂದು ಬಾಯಿನಲ್ಲಿ ಹಾಕೊಂಡ್ರೆ ಮುಗಿದೋಯ್ತು. ಅಥವಾ 2 ಎಲೆ ಬಾಯಿಗೆ ಹಾಕೊಂಡು, ಹಸಿಯದಾದ್ರೆ 2 ಎಲೆ ಬಾಯಿಗೆ ಹಾಕೊಂಡ್ರೆ ಮುಗಿದೋಯ್ತು ನಿಮ್ಗೆ. ಇಷ್ಟು ಪವಿತ್ರವಾಗಿದೆ, ಇಷ್ಟು ಶಕ್ತಿ ಇದೆ ಬಿಲ್ಪತ್ರೆಗೆ ನೋಡಿ ಅಲ್ವಾ. ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ನಮಸ್ಕಾರ ಮಾಡಿ ಬರೋದು ಒಂದು ಭಾಗ ಆದ್ರೆ ಅದು ಒಂದು ದೈವಿಕ ಕ್ರಿಯೆ ಅಂತ ಅನ್ಕೊಳ್ಳಿ. ಅಲ್ಲಿ ಏನಕ್ಕೆ ನೋಡಿ, ಶಿವನಿಗೆ ಅರ್ಪಣೆ ಮಾಡ್ತಾರೆ. ಶಿವ ತಿಂತಾನೆ ಅಥವಾ ಅವನಿಗೆ ಇಷ್ಟ ಅಂತಾನೆ ತಾನೇ ಅರ್ಪಣೆ ಮಾಡೋದು. ಅವನಿಗೆ ಇಷ್ಟ ಆಗಿದ್ದನ್ನ ನಾವು ಇಷ್ಟಪಡಲ್ಲ ನೋಡಿ. ಅವನು ಕೊಡ್ತೀವಿ, ನಾವು ತೆಗೆದು ಬಿಸಾಕ್ತಿವಿ. ಮತ್ತೆ ನಾನು ಹೇಳಿದ ಗರ್ಕಿ ಮತ್ತೆ ಬಿಲ್ಪತ್ರೆ ಅತ್ಯದ್ಭುತ ಶಕ್ತಿ ಇರುವಂತ, ತುಂಬಾ ಗುಣಗಳಿರುವಂತದ್ದು. ಇದನ್ನ ಇನ್ಮುಂದೆ ಆದ್ರೂ ನಾನು ಹೇಳುವಂಥದ್ದು ಒಂದು ಬೇಡಿಕೆ ಅಂತ ಅನ್ಕೊಳ್ಳಿ. ಗುರುಜಿಯವರು ಒಂದು ರಿಕ್ವೆಸ್ಟ್ ಮನವಿ ಮಾಡ್ತಾ ಇದಾರೆ ಅಂತಾನೆ ಅನ್ಕೊಳ್ಳಿ, ಪರವಾಗಿಲ್ಲ. ದಯವಿಟ್ಟು ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಗರ್ಕೆ ಮತ್ತೆ ಬಿಲ್ಪತ್ರೆನ ಪ್ರತಿನಿತ್ಯ ನೀವು ಬಳಸ್ತಾ ಬನ್ನಿ. ಆಮೇಲೆ ದೇವಸ್ಥಾನಕ್ಕೆ ನೀವೆಲ್ಲಾದ್ರೂ ಹೋದ್ರೆ ಕೇಳಿ, ಆ ಪೂಜೆ ಆಗಿರುತ್ತಲ್ಲ, ಪೂಜೆ ಆದ್ಮೇಲೆ ಅರ್ಚಕರ ಹತ್ರ ಯಾರು ಇರ್ತಾರಲ್ಲ, ದೇವಸ್ಥಾನದ ಮಂಡಳಿಯವರೆಲ್ಲ ಯಾರು ಇರ್ತಾರೆ, ಅವ್ರ ಹತ್ರ ಕೇಳಿ ತಗೊಳ್ಳಿ, ಇದು ಪೂಜೆ ಎಲ್ಲ ಆಗಿದೆಯಾ ಅಂತ ಕೇಳಿ. ಹೌದು ಆಗಿದೆ ಅಂದ್ರೆ ದಯವಿಟ್ಟು ಅದನ್ನು ಬಿಸಾಕ್ಬಿಡಿ, ನನಗೆ ಕೊಡಿ ಅಂತ ಕೇಳಿ ತಗೊಳ್ಳಿ. ಬಿಲ್ಪತ್ರೆನೂ ಅಷ್ಟೇನೆ. ಯಾಕೆಂದ್ರೆ ಅವ್ರು ಇಡಬೇಕಾದ್ರೆ ಸ್ವಚ್ಛತೆ ಮಾಡಿ ವಿಗ್ರಹದ ಮೇಲೆ, ದೇವ್ರ ಮೇಲೆ ಎಲ್ಲ ಅಲ್ಲೆಲ್ಲ ಇಟ್ಟಿರ್ತಾರೆ. ಆಮೇಲೆ ತಗೊಂಬನ್ನಿ. ಮತ್ತೆ ಧೂಳು ಏನಾದ್ರು ಆಗಿದ್ರೆ ಮತ್ತೆ ಮನೇಲಿ ಬಂದು ಇನ್ನೊಂದ್ಸಲ ಸ್ವಚ್ಛ ಮಾಡಿ. ಗರ್ಕೆ ಒಣಗೋಗಿದ್ರೂ ಸಹ ಅದರಲ್ಲಿ ಔಷಧಿ ಅಂಶ ಹೋಗಲ್ಲ. ನೀವು ಒಣಗಿದ್ದು ತಗೊಳ್ಬಹುದು, ಹಸಿದನ್ನು ತಗೋಬಹುದು. ಕೆಲವು ಜನ ಒಣಗಿದ್ದನ್ನ ತಗೊಂಡು ಬಿಸಿನೀರಿನಲ್ಲಿ ಕಾಯಿಸಿ ಅದನ್ನು ಕುಡಿಯುವಂತ ಪದ್ಧತಿ ಇದೆ. ಆದ್ರೆ ಕಾಯಿಸಿದ್ರೆ ಅಂದ್ರೆ ಬಿಸಿ ಮಾಡಿ ಬಿಸಿನೀರಲ್ಲಿ ಹಾಕಿ ಕಾಯಿಸಿ ಕುದಿಸಿ ಎಲ್ಲ ಮಾಡಿದ್ರೆ ಅಂಶ ಸ್ವಲ್ಪ ಮಟ್ಟಿಗೆ ಕಳ್ಕೊಳ್ಳುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಆದಷ್ಟು ಹಸಿ ಇದನ್ನೇ ತಗೊಂಡು 4-5 ದಿನ ಫ್ರಿಜ್ ಅಲ್ಲೆಲ್ಲ ಇಟ್ಟು ಆ ಥರದ್ದೆಲ್ಲ ಬಳಸಕ್ ಹೋಗ್ಬಿಡಿ. ಫ್ರೆಶ್ ತಗೊಳ್ಳಿ. ಒಂದು ಮುಷ್ಟಿ ಗರ್ಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ನಿಮ್ಗೆ. ಅಲ್ಲಿ ಎಲ್ಲೂ ಸಿಗಕ್ಕಾಗಿಲ್ಲ ಅಂದ್ರೆ ಒಂದು 10 ಬೇರು ಫ್ರೀಯಾಗಿ ಕೊಡ್ತಾರೆ ಸ್ವಾಮಿ. 10 ಬೇರು ತಗೊಂಬನ್ನಿ, ಮನೆ ಮುಂದ್ಗಡೆ ಒಂದು ಸಣ್ಣ ವೇಸ್ಟ್ ಆಗಿರುವಂತ ಚೀಲದಲ್ಲಿ ಹಾಕಿ ಕಟ್ಟಿ ಒಂದು ಇದ್ ಮಾಡ್ಬಿಟ್ಟು ಆ ಬೇರ್ಗಳನ್ನ ಹಾಕಿ ಒಂದು ವಾರಕ್ಕೆ ಬೇಕಾದಷ್ಟು ಹುಲ್ ಬಂದ್ಬಿಡುತ್ತೆ. ಬೇರನ್ನ ಬಿಟ್ಟು ನೀವು ಉಳಿದಂತ ಗರ್ಕೆನ ತಗೊಂಡು ನೀವು ಮನೆಗೆ ತಗೊಂಬಂದ್ರೆ ಆಗೋಯ್ತು. ಮನೆ ಮುಂದೆ ತುಳಸಿ ಎಲೆಯನ್ನ ಹೇಗೆ ತಿಂತೀವಿ, ಬಿಲ್ಪತ್ರೆನೂ ಹಾಗೆ ಸೇವನೆ ಅದನ್ನು ಬೆಳೆಸ್ಕೊಳ್ಳಿ ಹಾಗೆ ಮನೆ ಮುಂದೆ. ತುಳಸಿ ಬಗ್ಗೆನೇ ತಿಳ್ಕೊಂಡಿರಿ, ಗರ್ಕೆ ಬಗ್ಗೆ ಯಾವಾಗ ತಿಳ್ಕೊಳ್ತೀರಾ, ಬಿಲ್ಪತ್ರೆ ಯಾವಾಗ ತಿಳ್ಕೊಳ್ತೀರಾ. ರಸ್ತೆಯಲ್ಲಿ ಬೇಕಾದಷ್ಟು ಬಿಲ್ಪತ್ರೆಗಳಿರುತ್ತೆ. ಬಿಲ್ಪತ್ರೆ ಇನ್ನೊಂದು ಜಾತಿ ಬೇಲ ಇದೆ, ಬೇಲದ ಹಣ್ಣು ಅಂತಾರೆ, ನೀವು ಕೇಳಿರ್ಬೋದು. ಅದು ಸಹ ಇದರ ಜಾತಿನೇ. ಅದರ ಮೆಡಿಸಿನಲ್ ಪ್ರಾಪರ್ಟೀಸೇ ಬೇರೆ, ಇದರ ಮೆಡಿಸಿನಲ್
ಪ್ರಾಪರ್ಟೀಸ್ ಎರಡು ನೋಡ್ಲಿಕ್ಕೆ ಒಂದೇ ಜಾತಿಯ ಗಿಡಗಳ ತರ ಕಾಣುತ್ತೆ. ಹಾಗಾಗಿ ಬಿಲ್ಪತ್ರ ಬೇಕಾದಷ್ಟು ರಸ್ತೆಗಳೆಲ್ಲ ಸಿಗುತ್ತೆ, ಅದೆಲ್ಲ ಸಹ ನೀವು ನೋಡ್ಬೋದು. ಅದು ಸುಮ್ಮನೆ ನೋಡ್ತೀವಿ ಅಷ್ಟೇ, ಬಳಸೋದಿಲ್ಲ. ಬಳಸ್ಲಿ ಅಂತಾನೆ ತಾನೆ ಇಷ್ಟೊಂದೆಲ್ಲ ಪೂರ್ವಜರೆಲ್ಲ ನಮಗೆಲ್ಲ ಮಾಡಿ ಹೋಗಿರುವಂಥದ್ದು. ಇನ್ನೊಂದು ಈ ಗರಿಕೆಗೆಲ್ಲ ಎಷ್ಟು ಶಕ್ತಿ ಇದ್ರೆ, ನೀವು ತುಳಿದು ಬೆಳೀರಿ, ಬೆಳೀತಾನೆ ಇರುತ್ತೆ. ನೀವು ಎಷ್ಟು ಸಲನಾದ್ರೂ ತುಳಿರಿ, ನೀವು 50 ವರ್ಷ ಗಿಡ ತುಳಿ ಬರುತ್ತೆ. ನೀವು ತುಳಿದಂಗೆ ಬೆಳೆಯುವ ಏಕೈಕ ವಸ್ತು ಯಾವ್ದಾದ್ರು ಇದ್ರೆ ಗರಿಕೆ ಮಾತ್ರ. ಅದೇ ಮನುಷ್ಯ ತುಳಿದಷ್ಟು ಬೆಳೀತಾನೆ ಅಂತಾರಲ್ಲ, ಹಾಗೆ ಇದನ್ನ ನೋಡಿ ಗರಿಕೆ ನೋಡಿ ಕಲಿಬೇಕನ್ನೋ ಗೊತ್ತಿಲ್ಲ. ಅಷ್ಟು ಗರಿಕೆ ನಾನು ಹೇಳ್ತೀನಿ, ನೀವು ಒಂದು 100 ಸಲ ಅಥವಾ 1,00,000 ಸಲ ತುಳಿದು ಅದನ್ನ ಮಾಡಿ ಮತ್ತೆ ಇನ್ನೊಂದೆಲ್ಲೋ ಟಿಸಿಲು ಒಂದ್ ಕಡೆ ಓಡ್ಕೊಳ್ಳುತ್ತೆ, ಮತ್ತೆ ತನ್ನತನವನ್ನು ಬಿಡ್ದಂಗೆ ಅದು ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ರೋಗಗಳು ಅಷ್ಟೇ ಲೆಕ್ಕ ಹಾಕಿ ಅಷ್ಟು 20-30 ವರ್ಷ ತಗೊಂಡೋಗಿ ಎಲ್ಲ ಒಣಬೇರನ್ನ ತಗೊಂಡೋಗಿ ಎಲ್ಲಾದ್ರ ಮೇಲೆ ಇಟ್ಟು ಮತ್ತೆ ಅದನ್ನ ಮಣ್ಣಿಗೆ ಹಾಕಿದ್ರೆ ಅದು ತನ್ನ ಸತ್ವವನ್ನ ಕಳ್ಕೊಂಡು ಜೀವವನ್ನ ಪಡ್ಕೊಂಡು ಅದಕ್ಕೆ ಜೀವಶ್ರಾವಣಿ ಅಂತ ಕರೀತಾರೆ. ಅದಕ್ಕೆ ಜೀವಶ್ರಾವಣಿ ಅಂತ ಕರೀತಾರೆ. ಅಂದ್ರೆ ಜೀವಕ್ಕೆ ಆ ಶಕ್ತಿಯನ್ನು ಕೊಡುವಂತ ಆರಂಭದ ಹಂತದಿಂದ ಹಿಡಿದು ಕೈಕಾಲುಗಳಿಂದ ತುಂಬಿರುವಂತ ವಿಷವನ್ನೆಲ್ಲ ಸರಿ ಮಾಡ್ತಾ ಬರುತ್ತೆ. ತುಳಿದ್ರು ಎದಳುತ್ತೆ ನೋಡಿ ಮೇಲೆ. ಹಾಗೆ ಮನುಷ್ಯನು ಅದಕ್ಕೆ ನಮ್ಗೆ ಏನ್ ರೋಗ ಕುಗ್ಗಿರುತ್ತೆ, ದೇಹ ಕುಗ್ಗಿರುತ್ತೆ, ಮನಸ್ಸು ಎಲ್ಲ ಕುಗ್ಗಿರುತ್ತೆ, ಮತ್ತೆ ಪುನರ್ ಒಂದು ಶಕ್ತಿಯನ್ನು ಕೊಡುವಂತಹ ಉತ್ತೇಜನ ಕೊಡುತ್ತೆ, ದೇಹವನ್ನು ಅಷ್ಟು ಸಮೃದ್ಧಿ ಮಾಡುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಇದನ್ನು ಬಳಸೋಣ ಅಂತ ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ತೇನೆ.